ಬೆಂಗಳೂರಿನ ಸುಪ್ರಸಿದ್ಧ ಕಾಲೇಜ್ಗೂ ಕೂಡ ಗ್ಯಾಸ್ ಬರದ ಬಿಸಿ ತಟ್ಟಿದೆ. ಮಹಾರಾಣೀಸ್ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಸಿಲಿಂಡರ್ ಇಲ್ಲದೆ ಅಡಿಗೆ ಮಾಡೋದು ಕಷ್ಟ ಆಗ್ತಾ ಇದೆ. ಸೌದೆ ಒಲೆ ಉರಿಸಿ ಅಡಿಗೆ ಮಾಡ್ತಾ ಇದ್ದಾರೆ. ಸೌದೆ ಬಳಸಿ ಅಡಿಗೆ ತಯಾರು ಮಾಡೋದೇ ದೊಡ್ಡ ಸವಾಲು. ಯಾಕಂದ್ರೆ ಬೇಗ ಆಗಲ್ಲ. ಸಿಲಿಂಡರ್ LPG ಇದ್ದಷ್ಟು ಬೇಗ ಆಗಲ್ಲ. ಆಮೇಲೆ ಹೊಗೆ ಆಗತ್ತೆ, ಜಾಗ ಜಾಸ್ತಿ ಬೇಕಾಗತ್ತೆ, ಗಲೀಜಾಗತ್ತೆ. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಮಹಾರಾಣಿ ಕಾಲೇಜಿನ ಕ್ಯಾಂಟೀನ್ನಲ್ಲೂ ಕೂಡ ಸೌದೆ ಬಳಸಿ ಅಡಿಗೆ ತಯಾರಿಸಲಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಕ್ಯಾಂಟೀನ್ ಮಾಲೀಕರು ಕಂಗಾಲಾಗಿದ್ದಾರೆ. ರಾಜ್ಯದೆಲ್ಲೆಡೆ ಸಿಲಿಂಡರ್ ವ್ಯತ್ಯಯ ಸಮಸ್ಯೆ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಕಾಲೇಜ್ ಕ್ಯಾಂಟೀನ್ಗೂ ಕೂಡ ಈಗ ಸಿಲಿಂಡರ್ನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಾರಾಣಿ ಕಾಲೇಜ್ ಏನಿದೆ ಇಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ ಇದ್ರೆ ಬೇಗ ಅಡುಗೆಯನ್ನ ಮಾಡಲಾಗುತ್ತೆ. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಂಟೀನ್ಗೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಎಂಬಂತೆ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಅಡುಗೆಯನ್ನ ತಯಾರು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಸೌದೆ ಒಲೆಯ ಮೂಲಕ ಮಾಡಿದ್ರೆ ಆ ಒಂದು ಬೆಂಕಿ ಏನಿದೆ ಆ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಆದ್ರೆ ಬೆಂಕಿಯ ಏರಿಳಿತವನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಆ ಒಂದು ಬೆಂಕಿಯ ಏರಿಳಿತವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಪದೇ ಬೆಂಕಿಯನ್ನ ಹಚ್ಚುವಂತದ್ದು ಮತ್ತೆ ಆರಿಸುವಂತದ್ದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಇದರಿಂದಾಗಿ ಕ್ಯಾಂಟೀನ್ ನಲ್ಲಿ ತಯಾರಾಗುವಂತಹ ಅಡುಗೆ ಏನಿದೆ ರುಚಿಯಾಗಿ ಬಂದರೂ ಕೂಡ ಒಂದಿಷ್ಟು ಸಮಸ್ಯೆಯನ್ನ ಅನುಭವಿಸುತ್ತೆ. ಯಾಕಂತ ಹೇಳಿದ್ರೆ ಸಮಯ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಸಿಗದೆ ಇರೋದಂತದ್ದಾಗಿರ್ಬೋದು. ಕಾಲೇಜ್ ಕ್ಯಾಂಟೀನ್ ಅನ್ನ ಏನಾದ್ರೂ ಮುಚ್ಚಿದ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬಾಕ್ಸ್ ಅನ್ನ ಯಾರು ತಂದಿರೋದಿಲ್ಲ, ಮನೆಗಳಿಂದ ಊಟವನ್ನ ಯಾರು ತಂದಿರೋದಿಲ್ಲ. ಬಹುತೇಕರು ಕಾಲೇಜ್ ಕ್ಯಾಂಟೀನ್ ಅವಲಂಬಿತವಾಗಿರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಹೋಟ್ಲುಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾಲೇಜ್ ಕ್ಯಾಂಟೀನ್ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ಸದ್ಯ ಇದೀಗ ಅಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗದಂತೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಸೌದೆ ಒಲೆಯಲ್ಲಿ ಅಡುಗೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನ ಸುಪ್ರಸಿದ್ಧ ಕಾಲೇಜ್ಗೂ ಕೂಡ ಗ್ಯಾಸ್ ಬರದ ಬಿಸಿ ತಟ್ಟಿದೆ. ಮಹಾರಾಣೀಸ್ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಸಿಲಿಂಡರ್ ಇಲ್ಲದೆ ಅಡಿಗೆ ಮಾಡೋದು ಕಷ್ಟ ಆಗ್ತಾ ಇದೆ. ಸೌದೆ ಒಲೆ ಉರಿಸಿ ಅಡಿಗೆ ಮಾಡ್ತಾ ಇದ್ದಾರೆ. ಸೌದೆ ಬಳಸಿ ಅಡಿಗೆ ತಯಾರು ಮಾಡೋದೇ ದೊಡ್ಡ ಸವಾಲು. ಯಾಕಂದ್ರೆ ಬೇಗ ಆಗಲ್ಲ. ಸಿಲಿಂಡರ್ LPG ಇದ್ದಷ್ಟು ಬೇಗ ಆಗಲ್ಲ. ಆಮೇಲೆ ಹೊಗೆ ಆಗತ್ತೆ, ಜಾಗ ಜಾಸ್ತಿ ಬೇಕಾಗತ್ತೆ, ಗಲೀಜಾಗತ್ತೆ. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಮಹಾರಾಣಿ ಕಾಲೇಜಿನ ಕ್ಯಾಂಟೀನ್ನಲ್ಲೂ ಕೂಡ ಸೌದೆ ಬಳಸಿ ಅಡಿಗೆ ತಯಾರಿಸಲಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಕ್ಯಾಂಟೀನ್ ಮಾಲೀಕರು ಕಂಗಾಲಾಗಿದ್ದಾರೆ. ರಾಜ್ಯದೆಲ್ಲೆಡೆ ಸಿಲಿಂಡರ್ ವ್ಯತ್ಯಯ ಸಮಸ್ಯೆ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಕಾಲೇಜ್ ಕ್ಯಾಂಟೀನ್ಗೂ ಕೂಡ ಈಗ ಸಿಲಿಂಡರ್ನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಾರಾಣಿ ಕಾಲೇಜ್ ಏನಿದೆ ಇಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ ಇದ್ರೆ ಬೇಗ ಅಡುಗೆಯನ್ನ ಮಾಡಲಾಗುತ್ತೆ. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಂಟೀನ್ಗೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಎಂಬಂತೆ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಅಡುಗೆಯನ್ನ ತಯಾರು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇದೀಗ
ಸೌದೆ ಒಲೆ ಮೂಲಕ ಮಾಡಿದ್ರೆ ಆ ಒಂದು ಬೆಂಕಿ ಏನಿದೆ ಆ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಆದ್ರೆ ಬೆಂಕಿಯ ಏರಿಳಿತವನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಆ ಒಂದು ಬೆಂಕಿಯ ಏರಿಳಿತವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಪದೇ ಪದೇ ಬೆಂಕಿಯನ್ನ ಹಚ್ಚುವಂತದ್ದು ಮತ್ತೆ ಆರಿಸುವಂತದ್ದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಇದರಿಂದಾಗಿ ಕ್ಯಾಂಟೀನ್ ನಲ್ಲಿ ತಯಾರಾಗುವಂತಹ ಅಡುಗೆ ಏನಿದೆ ರುಚಿಯಾಗಿ ಬಂದರೂ ಕೂಡ ಒಂದಿಷ್ಟು ಸಮಸ್ಯೆಯನ್ನ ಅನುಭವಿಸುತ್ತೆ. ಯಾಕಂತ ಹೇಳಿದ್ರೆ ಸಮಯ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಸಿಗದೆ ಇರೋದಂತದ್ದಾಗಿರ್ಬೋದು. ಕಾಲೇಜ್ ಕ್ಯಾಂಟೀನ್ ಅನ್ನ ಏನಾದ್ರೂ ಮುಚ್ಚಿದ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬಾಕ್ಸ್ ಅನ್ನ ಯಾರು ತಂದಿರೋದಿಲ್ಲ, ಮನೆಗಳಿಂದ ಊಟವನ್ನು ಯಾರು ತಂದಿರೋದಿಲ್ಲ. ಬಹುತೇಕರು ಕಾಲೇಜ್ ಕ್ಯಾಂಟೀನ್ ಅವಲಂಬಿತವಾಗಿರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಹೋಟ್ಲುಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾಲೇಜ್ ಕ್ಯಾಂಟೀನ್ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ಸದ್ಯ ಇದೀಗ ಅಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗದಂತೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನ ಸುಪ್ರಸಿದ್ಧ ಕಾಲೇಜ್ಗೂ ಕೂಡ ಗ್ಯಾಸ್ ಬರದ ಬಿಸಿ ತಟ್ಟಿದೆ. ಮಹಾರಾಣಿ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಸಿಲಿಂಡರ್ ಇಲ್ಲದೆ ಅಡಿಗೆ ಮಾಡೋದು ಕಷ್ಟ ಆಗ್ತಾ ಇದೆ. ಸೌದೆ ಒಲೆ ಉಚ್ಚಿ ಅಡಿಗೆ ಮಾಡ್ತಾ ಇದ್ದಾರೆ. ಸೌದೆ ಬಳಸಿ ಅಡಿಗೆ ತಯಾರು ಮಾಡೋದೇ ದೊಡ್ಡ ಸವಾಲು. ಯಾಕಂದ್ರೆ ಬೇಗ ಆಗಲ್ಲ. ಸಿಲಿಂಡರ್ LPG ಇದ್ದಷ್ಟು ಬೇಗ ಆಗಲ್ಲ. ಆಮೇಲೆ ಹೊಗೆ ಆಗತ್ತೆ, ಜಾಗ ಜಾಸ್ತಿ ಬೇಕಾಗತ್ತೆ, ಗಲೀಜಾಗತ್ತೆ. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಮಹಾರಾಣಿ ಕಾಲೇಜಿನ ಕ್ಯಾಂಟೀನ್ನಲ್ಲೂ ಕೂಡ ಸೌದೆ ಬಳಸಿ ಅಡುಗೆ ತಯಾರಿಸಲಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಕ್ಯಾಂಟೀನ್ ಮಾಲೀಕರು ಕಂಗಾಲಾಗಿದ್ದಾರೆ. ರಾಜ್ಯದೆಲ್ಲೆಡೆ ಸಿಲಿಂಡರ್ ವ್ಯತ್ಯಯ ಸಮಸ್ಯೆ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಕಾಲೇಜ್ ಕ್ಯಾಂಟೀನ್ಗೂ ಕೂಡ ಈಗ ಸಿಲಿಂಡರ್ನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಾರಾಣಿ ಕಾಲೇಜ್ ಏನಿದೆ ಇಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ ಇದ್ರೆ ಬೇಗ ಅಡುಗೆಯನ್ನ ಮಾಡಲಾಗುತ್ತೆ. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಂಟೀನ್ಗೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಎಂಬಂತೆ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಅಡುಗೆಯನ್ನ ತಯಾರು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಸೌದೆ ಒಲೆ ಮೂಲಕ ಮಾಡಿದ್ರೆ ಆ ಒಂದು ಬೆಂಕಿ ಏನಿದೆ ಆ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಆದ್ರೆ ಬೆಂಕಿಯ ಏರಿಳಿತವನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಆ ಒಂದು ಬೆಂಕಿಯ ಏರಿಳಿತವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಪದೇ ಪದೇ ಬೆಂಕಿಯನ್ನ ಹಚ್ಚುವಂತದ್ದು ಮತ್ತೆ ಆರಿಸುವಂತದ್ದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಇದರಿಂದಾಗಿ ಕ್ಯಾಂಟೀನ್ ನಲ್ಲಿ ತಯಾರಾಗುವಂತಹ ಅಡುಗೆ ಏನಿದೆ ರುಚಿಯಾಗಿ ಬಂದರೂ ಕೂಡ ಒಂದಿಷ್ಟು ಸಮಸ್ಯೆಯನ್ನ ಅನುಭವಿಸುತ್ತೆ. ಯಾಕಂತ ಹೇಳಿದ್ರೆ ಸಮಯ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಸಿಗದೆ ಇರೋದಂತದ್ದಾಗಿರ್ಬೋದು. ಕಾಲೇಜ್ ಕ್ಯಾಂಟೀನ್ ಅನ್ನ ಏನಾದ್ರೂ ಮುಚ್ಚಿದ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬಾಕ್ಸ್ ಅನ್ನ ಯಾರು ತಂದಿರೋದಿಲ್ಲ, ಮನೆಗಳಿಂದ ಊಟವನ್ನು ಯಾರು ತಂದಿರೋದಿಲ್ಲ. ಬಹುತೇಕರು ಕಾಲೇಜ್ ಕ್ಯಾಂಟೀನ್ ಅವಲಂಬಿತವಾಗಿರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಹೋಟ್ಲುಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾಲೇಜ್ ಕ್ಯಾಂಟೀನ್ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ಸದ್ಯ ಇದೀಗ ಅಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗದಂತೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.